ಯುಗಾದಿ ಹಬ್ಬದ ದಿನ ಈ ಒಂದು ಸಣ್ಣ ಉಪಾಯನ ಮಾಡಿದ್ರೆ ನಮ್ಮ ಬಡತನ ಎಲ್ಲವನ್ನ ದೂರ ಮಾಡಿಕೊಂಡು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಕಾಣಬಹುದು. ಅಷ್ಟೇ ಅಲ್ಲದೆ ನಾವು ಅನುಭವಿಸಿದಂತ ಕಷ್ಟಗಳು ಸಹ ಈ ವರ್ಷದ ಯುಗಾದಿಯಂದೇ ಕೊನೆಗೊಳ್ಳುತ್ತದೆ. ಇನ್ನು ಮುಂದಿನ ನಮ್ಮ ಜೀವನದಲ್ಲಿ ಬರೀ ಅದೃಷ್ಟವೇ ತುಂಬಿರುತ್ತದೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿ ಮಾಡಿದ್ದು ಯುಗಾದಿ ಹಬ್ಬದ ದಿನ ಅಂತಾನೆ ಹೇಳಲಾಗತ್ತೆ. ಹಾಗೆ ಯುಗಾದಿ ಹಬ್ಬದ ದಿನಾನೇ ಶ್ರೀರಾಮನಿಗೂ ಸಹ ಪಟ್ಟಾಭಿಷೇಕ ಮಾಡಿದ್ದು ಅಂತ ದಂತಕಥೆಗಳು ಸಹ ಹೇಳುತ್ತೆ. ಇದರ ಅರ್ಥ ಯುಗಾದಿ ಹಬ್ಬದ ದಿನ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಜೀವನದಲ್ಲಿ ಹೊಸ ಬೆಳಕು, ಚೈತನ್ಯ, ಹುಮ್ಮಸ್ಸನ್ನ ತರುವ ಶುಭ ದಿನ. ಹಾಗಾದ್ರೆ ಈ ಶುಭ ದಿನ ಯಾವ ಯಾವ ವಸ್ತುಗಳನ್ನ ಮನೆಗೆ ತಂದ್ರೆ ನಮಗೆ ಅದೃಷ್ಟ ಬರುತ್ತದೆ, ಇನ್ನು ಯಾಕೆ ನಾವು ಆ ವಸ್ತುಗಳನ್ನೇ ತರಬೇಕು, ಅಷ್ಟೇ ಅಲ್ಲದೆ ತೆಂಗಿನಕಾಯಿಂದ ಮಾಡೋ ಈ ಒಂದು ಸಣ್ಣ ಉಪಾಯ ಹೇಗೆ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯುಗಾದಿ ಅಂದ ತಕ್ಷಣ ನೆನಪಾಗೋದು ಮಾವಿನ ತೋರಣ, ಬೇವು ಬೆಲ್ಲ, ಹೋಳಿಗೆ, ಬಣ್ಣ ಬಣ್ಣದ ಬಟ್ಟೆಗಳು, ಸಡಗರ, ಸಂಭ್ರಮ. ಹಿಂದೂಗಳು ಯುಗಾದಿ ಹಬ್ಬವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾರೆ. ಯುಗಾದಿ ಹಬ್ಬದ ದಿನ ಮುಖ್ಯವಾಗಿ ನೀವು ಮನೆಗೆ ತರಬೇಕಾಗಿರೋದು ತೆಂಗಿನಕಾಯಿ. ಯಾಕಂದ್ರೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು, ನವಗ್ರಹಗಳು, ತ್ರಿಶಕ್ತಿ ಸ್ವರೂಪಿಣಿಯರು ನೆಲೆಸಿರ್ತಾರೆ. ಇನ್ನು ಯುಗಾದಿ ಹಬ್ಬದ ದಿನ ತಂದಿರೋ ತೆಂಗಿನಕಾಯಿಯನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕೆಂಪು ದಾರವನ್ನು ಕಟ್ಟಬೇಕು. ಇದನ್ನ ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ನಂತರ ಧೂಪ ದ್ರವ್ಯಗಳಿಂದ ಪೂಜೆ ಮಾಡಿ ಈ ತೆಂಗಿನಕಾಯಿಗೂ ಸಹ ಪೂಜೆ ಮಾಡಬೇಕು. ಇನ್ನು ಯುಗಾದಿ ಹಬ್ಬದ ಪೂಜೆ ಎಲ್ಲ ಮುಗಿದ ಮೇಲೆ ಈ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಸಾಧ್ಯವಾದರೆ ಗಂಡ ಹೆಂಡತಿ ಇಬ್ಬರು ತೆಂಗಿನಕಾಯಿಯನ್ನು ಹಿಡಿದುಕೊಂಡು ನಿಮ್ಮ ಕಷ್ಟ ಆದಷ್ಟು ಬೇಗ ಪರಿಹಾರವಾಗಲಿ ಅಂತ ಬೇಡಿಕೊಂಡು ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಕಟ್ಟಬೇಕು. ಸಾಧ್ಯವಾದರೆ ಪ್ರತಿನಿತ್ಯ ಇದಕ್ಕೆ ಪೂಜೆ ಮಾಡಬಹುದು. ಇನ್ನು ಈ ವರ್ಷ ಇಟ್ಟಿರೋ ತೆಂಗಿನಕಾಯಿಯನ್ನ ಮುಂದಿನ ವರ್ಷದವರೆಗೂ ಬದಲಾಯಿಸುವ ಹಾಗಿಲ್ಲ. ಮುಂದಿನ ವರ್ಷದ ಯುಗಾದಿ ಹಬ್ಬದ ಇಂದಿನ ದಿನ ಇದನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಮರದ ಬುಡಕ್ಕೆ ಭಕ್ತಿಯಿಂದ ಇಡಬೇಕು. ನಂತರ ಯುಗಾದಿ ಹಬ್ಬದ ದಿನ ಮತ್ತೊಂದು ಹೊಸ ತೆಂಗಿನಕಾಯಿಯನ್ನ ತಂದು ಇದೇ ರೀತಿ ಪೂಜೆ ಮಾಡಿ ಆ ಜಾಗದಲ್ಲಿ ಇಡಿ. ಇದರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳು ಹಂತ ಹಂತವಾಗಿ ಉನ್ನತ ಸ್ಥಾನಕ್ಕೆ ಏರಲು ಸಹಾಯವಾಗುತ್ತದೆ. ಬರೀ ತೆಂಗಿನಕಾಯಿ ಅಷ್ಟೇ ಅಲ್ಲದೆ ಯುಗಾದಿ ಹಬ್ಬದ ದಿನ ಇನ್ನೂ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಶುಭವಾಗುತ್ತದೆ. ಆ ವಸ್ತುಗಳು ಯಾವುವು ಅಂತ ನೋಡೋಣ ಬನ್ನಿ. ಲೋಹದ ಆಮೆ. ಯುಗಾದಿ ಹಬ್ಬದ ದಿನ ಒಂದು ಲೋಹದ ಆಮೆ, ಅದರಲ್ಲೂ ಹಿತ್ತಾಳೆ ಆಮೆಯನ್ನು ತಂದರೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಜೊತೆಗೆ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಹರಡುತ್ತದೆ. ಲಾಫಿಂಗ್ ಬುದ್ಧ. ಯುಗಾದಿ ಹಬ್ಬದ ದಿನ ಲಾಫಿಂಗ್ ಬುದ್ಧನ ವಿಗ್ರಹ ಅಥವಾ ಫೋಟೋವನ್ನ ತಂದು ಮನೆಗೆ ಇಡೋದು ತುಂಬಾನೇ ಒಳ್ಳೆಯದು. ಇದರಿಂದ ಸಾಕಷ್ಟು ಪ್ರಯೋಜನಗಳು ಸಿಗಲಿವೆ. ನಗುವ ಬುದ್ಧನ ಪ್ರತಿಮೆ ಅಥವಾ ಫೋಟೋವನ್ನ ಮನೆಗೆ ತರೋದ್ರಿಂದ ಮನೆಯಲ್ಲಿನ ಸಂತೋಷ ಹೆಚ್ಚಾಗುತ್ತದೆ ಹಾಗೂ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ. ಆದರೆ ಒಂದು ವಿಷಯ ನೆನಪಿರಲಿ, ಈ ಲಾಫಿಂಗ್ ಬುದ್ಧನ ವಿಗ್ರಹ ಅಥವಾ ಫೋಟೋವನ್ನ ವಾಸ್ತು ಪ್ರಕಾರವೇ ಮನೆಯಲ್ಲಿ ಇರಿಸಬೇಕು. ಅಂದ್ರೆ ಈಶಾನ್ಯ, ನಾರ್ತ್ ಈಸ್ಟ್ ದಿಕ್ಕಿನಲ್ಲೇ ಇಡಬೇಕು. ತುಳಸಿ ಗಿಡ. ಯುಗಾದಿ ಹಬ್ಬದ ದಿನ ತುಳಸಿ ಗಿಡವನ್ನು ತಂದು ಮನೆಯ ಅಂಗಳದಲ್ಲಿ ನೆಡುವುದು ತುಂಬ ಒಳ್ಳೆಯದು. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಸಸ್ಯ ಅಂತ ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ವಿಷ್ಣುವಿನ ಪ್ರಿಯವಾದ ತುಳಸಿಯನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಕೂಡ ಪರಿಗಣಿಸ್ತೀವಿ. ಇಂತಹ ತುಳಸಿ ಗಿಡವನ್ನ ಮನೆಯಲ್ಲಿ ಇಟ್ಟರೆ ಪಾಸಿಟಿವ್ ಎನರ್ಜಿ ಹರಡೋದಷ್ಟೇ ಅಲ್ಲದೆ ಮನೆಯಲ್ಲಿರೋರು ಎಲ್ಲರೂ ಸುಖ, ಸಂತೋಷ ಮತ್ತು ಸಂತೃಪ್ತರಾಗಿರ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಹಿಂದೂಗಳ ಹೊಸ ವರ್ಷದ ದಿನ ತುಳಸಿ ಗಿಡವನ್ನ ತಂದು ನೆಡುವುದು ಒಳ್ಳೆಯದು. ದಕ್ಷಿಣಾವರ್ತಿ ಶಂಖ. ಯುಗಾದಿ ಹಬ್ಬದ ದಿನ ಮನೆಗೆ ದಕ್ಷಿಣಾವರ್ತಿ ಶಂಖವನ್ನು ತರೋದ್ರಿಂದ ಹಣದ ಹರಿವು ಹೆಚ್ಚಾಗುತ್ತದೆ. ಯುಗಾದಿ ದಿನ ದಕ್ಷಿಣಾವರ್ತಿ ಶಂಖವನ್ನು ತಂದು ಪೂಜೆ ಮಾಡಿ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಇದು ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತದೆ. ನವಿಲುಗರಿಗಳು. ಶ್ರೀಕೃಷ್ಣನಿಗೆ ನವಿಲುಗರಿಗಳು ಎಂದರೆ ಬಲು ಪ್ರಿಯ. ಹಾಗೆ ಮಹಾಲಕ್ಷ್ಮಿಗೂ ಸಹ ನವಿಲುಗಳು ಎಂದರೆ ಬಹಳ ಇಷ್ಟ. ಹಾಗಾಗಿ ಹಿಂದೂಗಳ ಹೊಸ ವರ್ಷದ ದಿನ 3 ನವಿಲುಗರಿಗಳನ್ನು ತರೋದ್ರಿಂದ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಕಲ್ಲುಪ್ಪು. ಯುಗಾದಿ ಹಬ್ಬದ ದಿನ ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತರಬೇಕು. ಉಪ್ಪನ್ನು ಖರೀದಿ ಮಾಡೋದ್ರಿಂದ ಸಂತೋಷ ಮತ್ತು ಸಂಪತ್ತಿಗೆ ಯಾವುದೇ ಕೊರತೆ ಇರೋದಿಲ್ಲ. ಹಾಗಾಗಿ ಯುಗಾದಿ ಹಬ್ಬದ ದಿನ ಕಲ್ಲುಪ್ಪನ್ನು ತರೋದನ್ನ ಮಾತ್ರ ಮರಿಬೇಡಿ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹಿಂದೂಗಳ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ದಿನ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಒಲಿಯುತ್ತದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಮ ಅನುಕೂಲ ಯಾವ ವಸ್ತುವನ್ನಾದರೂ ತರಬಹುದು, ಎಲ್ಲವನ್ನೂ ತರಲೇಬೇಕು ಎಂಬ ನಿಯಮಗಳೇನೂ ಇಲ್ಲ. ಹಾಗೆ ಎಲ್ಲವನ್ನು ತಂದರೂ ಕೂಡ ಶುಭವೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯುಗಾದಿ ಹಬ್ಬದಿಂದ ಎಲ್ಲರ ಜೀವನದಲ್ಲೂ ಬೆಳಕು ಮೂಡಲಿ ಅಂತ ಆಶಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.